ಎಲ್ರಿಗೂ ನಮಸ್ಕಾರ. ಈಡೆನ್ಸ್ ವಾಹಿನಿಯ ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ 26 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ. ನಮ್ಮ ಜೊತೆಗಿದ್ದಾರೆ ಆರ್ಟಿಐ ಕಾರ್ಯಕರ್ತರು, ಜೊತೆಗೆ ಸಾಮಾಜಿಕ ಹೋರಾಟಗಾರರಾದಂತಹ ಶರೀಫ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಕಳೆದ ಸಂಚಿಕೆಗಳಲ್ಲಿ ನಾವು ಬಹಳಷ್ಟು ವಿಚಾರಗಳನ್ನ ಮಾತಾಡಿದೀವಿ. ವಕ್ಫ್ ಅನ್ನೋದು, ಈಗ ಮೈಸೂರು ವಕ್ಫ್ ಅನ್ನೋ ಬಗ್ಗೆ ನಾವು ಬಹಳಷ್ಟು ಮಾತಾಡಿದೀವಿ. ಬಟ್ ಈಗ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಚರ್ಚೆ ಆಗ್ತಿದೆ. ನೀವು ಕೂಡ ನೋಡಿರ್ಬೋದು, ಎಲ್ಲಾ ನಾಯಕರು ಕೂಡ ವಕ್ಫ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಸೊ ಇದನ್ನೆಲ್ಲ ನೋಡೋದಾದ್ರೆ ನೀವೇನ್ ಹೇಳ್ತೀರಾ? ಮೇಡಮ್, ಅದೇ ಅಲ್ಹಮ್ದುಲಿಲ್ಲಾ, ಇವಾಗ ಸದ್ಯಕ್ಕೆ ನಾವು ಏನೇನು ರೈಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ, ನಾನು ರೈಸ್ ಮಾಡ್ಕೊಂಡು ಬರ್ತಾ ಇದ್ದಿದ್ದು ಮೈಸೂರು ಆ್ಯಂಡ್ ಮಂಡ್ಯ ರಿಲೇಟೆಡ್ ವಕ್ಫ್ ಬೋರ್ಡ್ ಇಶ್ಯೂಗೆ ನಾನು ಮಾತಾಡ್ತಾ ಇದ್ದೆ. ಮಧ್ಯ ನಾನು ಅನ್ವರ್ ಮಾಪಡಿ ರಿಪೋರ್ಟ್ ಬಗ್ಗೆನೂ ನಾನು ಹೇಳ್ಕೊಂಡು ಬರ್ತಾ ಇದ್ದೆ. ಲಾಸ್ಟ್ ಎಪಿಸೋಡ್ನಲ್ಲಿನೂ ನಾನು ನಿಮಗೆ ಹೇಳಿದೆ, ಮುಂದಕ್ಕೆ ಎಲ್ಲ ಇದರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ಅಂತ. ಬಟ್ ಇದ್ದಂಗೆ ಇವಾಗ ಒಂದು ತಿಂಗಳಿನಲ್ಲಿ ನಾನು ಮುಂಚೆ ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ತಿಂಗಳ ಹಿಂದ್ಗಡೆ ಇದ್ದಂಗೆ ಚಿತ್ರದುರ್ಗದ್ದು ಒಂದು ಇಶ್ಯೂ ಆಚೆ ಬಂದ್ಬಿಡ್ತು. 6 ಎಕರೆ ಸಂಬಂಧಪಟ್ಟಿದ್ದು. ಎಕ್ಸ್ ಚೇರ್ಮನ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ವಕ್ಫ್ ಅನ್ವರ್ ಬಾಷಾದು ಇಶ್ಯೂ ಇದು. ಇದು ಆಚೆ ಅಲ್ಲಿ ಬಂದ್ಬಿಡ್ತು. ಆಚೆ ಬಂದ್ಬಿಟ್ಟು ಅದರದ್ದು ಏನೇನೋ ಮ್ಯಾಲ ಪ್ರಾಕ್ಟೀಸ್ ಆಗಿ, ಮ್ಯಾನುಪ್ಯುಲೇಷನ್ ಆಫ್ ಡಾಕ್ಯುಮೆಂಟ್ಸ್ ಆಗಿ, ಸುಮಾರು ಏನೇನೋ ಆಗಿ, ಫ್ರಾಡ್ ಆಗಿ ಒಂದು ಸುಮಾರು ವಿಡಿಯೋಸ್ ಎಲ್ಲ ಆಚೆ ಬಂತು. ವಿಡಿಯೋಸು ಬತ್ತು, ಡಾಕ್ಯುಮೆಂಟ್ಸು ಬತ್ತು. ಸೊ ನಾನು ಸ್ವಲ್ಪ ಅದರ ಮೇಲೆ ಸ್ವಲ್ಪ ಅದು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಡಾಕ್ಯುಮೆಂಟ್ಸು ಕಲೆಕ್ಟ್ ಮಾಡ್ತಾ ಇದ್ದೀನಿ, ಏನಿದು ಹೆಂಗಿದು ಅಂತ. ಕಾರಣ ಯಾಕಂತ ಹೇಳಿದ್ರೆ, ನಾನು ನಮ್ಮ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ವಕ್ಫ್ ಬೋರ್ಡ್ ಸಂಬಂಧಪಟ್ಟಿದ್ದು ಆಸ್ತಿ ಎಕ್ರಾರ್ಸ್ ಗಂಟೆ ಇರಲಿ, 1 ಸ್ಕ್ವೇರ್ ಫೀಟ್ ಇರಲಿ, ಅದು ವಕ್ಫ್ ಬೋರ್ಡ್ದೇ. ಅದು ಇದೆಲ್ಲರಿಗೂ ನಾನು ವಾರ್ನಿಂಗ್ ಇಲ್ಲ ಕೊಡ್ತಾ ಇರೋದು. ಇದು ಒಂದು ಸಂಬಂಧಪಟ್ಟಿದ್ದು ಓನರ್ಶಿಪ್. ಇದು ಗೆಜೆಟ್ ಆಗಿರ್ತದೆ. ಟೈಟಲ್ ಡೀಡ್ ಹೆಂಗಾಗಿರ್ತದೆ ಹಂಗೆ ಗೆಜೆಟ್ ಆಗಿರ್ತದೆ. ಅದು ವಕ್ಫ್ ಬೋರ್ಡ್ ಸಂಬಂಧಪಟ್ಟಿದೆ. ಅದು ಯಾಕಂದ್ರೆ ಇವಾಗ ಸುಮಾರು ವಿಡಿಯೋಸ್ನಲ್ಲಿ ನಮ್ಮ ಹಾನರಬಲ್ ವಕ್ಫ್ ಮಿನಿಸ್ಟರ್ ಸಾಹೇಬ್ರು, ಜಮೀರ್ ಅಹಮದ್ ಸಾಹೇಬ್ರು ಹೇಳ್ತಾವ್ರೆಲ್ಲ, ನಮ್ಮವರೇ ಎನ್ಕ್ರೋಚ್ ಮಾಡ್ಕೊಂಡವ್ರೆ ಸುಮಾರು ಆಸ್ತಿಗಳು ಅಂತ. ಅವರು ಸ್ಪೆಸಿಫಿಕ್ ಯಾರಿಗೂ ಅವರು ಟಾರ್ಗೆಟ್ ಮಾಡ್ತಾ ಇಲ್ಲ. ಬಟ್ ಮೆನಿ ಆಫ್ ದಿ ಪ್ರಾಪರ್ಟೀಸ್ ಹ್ಯಾಸ್ ಬಿನ್ ಎನ್ಕ್ರೋಚ್ಡ್ ಅಂತ ಹೇಳಿದ್ರೆ, ಇವಾಗ ಜನಕ್ಕೆ ಗೊತ್ತಾಗಬೇಕು ಅಂದ್ರೆ, ಒಳ್ಳೆ ರೀತಿಯಿಂದ ಹೇಳಬೇಕು ಅಂದ್ರೆ, ಇಟ್ ಈಸ್ ನಥಿಂಗ್ ಬಟ್ ಎ ಥೆಫ್ಟ್, ಕಳ್ತನ. ಜನಕ್ಕೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ವಕ್ಫ್ ಬೋರ್ಡ್ ಆಸ್ತಿಗಳು ಕಳ್ತನ ಆಗ್ಬಿಟ್ಟೈತೆ ಅಂತಾರದು. ಬಿಕಾಸ್ ಇವಾಗ ನಾವು ಇನ್ನೊಂದು ಉದಾಹರಣೆ ನಾನು ಕೊಟ್ಬಿಡ್ತೀನಿ ಮೇಡಮ್. ನಮ್ಮ ಮನೆದು ಪಕ್ಕದಲ್ಲಿ, ನಮ್ಮ ಸ್ವಂತ ಆಸ್ತಿ ಪಕ್ಕದಲ್ಲಿ ಯಾರೋ ಅವರು ಸ್ವಂತನವರು ಒಂದು ಅರ್ಧ ಅಡಿ ಒಳಗಡೆ ಬಂದ್ಬಿಟ್ರೆ ಬಿಡ್ತೀವಿ ಮೇಡಮ್ ನಾವು? ಬಿಡಲ್ಲ. ಅವ್ರು ಒಳಗಡೆ ಬಂದ್ರೆ ಏನದು ಎನ್ಕ್ರೋಚ್ಮೆಂಟ್. ಆ ಎನ್ಕ್ರೋಚ್ಮೆಂಟ್ಗೆ ಬಂದ್ರೆ ಅವ್ರು ನಮ್ ಜಾಗ ಥೆಫ್ಟ್ ಮಾಡ್ತಾ ಇರೋದು. ಹಂಗೆ ಅದು ಉದಾಹರಣೆ ಇದೆ ಹೇಳ್ತಾರೆ. ಇದೆಲ್ಲ ಇಂಥ ಸಮಸ್ಯೆದಲ್ಲಿ ಚಿತ್ರದುರ್ಗದ್ದು 6 ಎಕರೆದು ಎನ್ಕ್ರೋಚ್ಮೆಂಟ್ ಆಗ್ಬಿಟ್ಟೈತೆ, ಅದು ಏನೇನೋ ಮ್ಯಾನುಪ್ಯುಲೇಷನ್ ಆಗ್ಬಿಟ್ಟೈತೆ ಅಂತ ವೈರಲ್ಸ್ ನಡೀತು ವಿಡಿಯೋಸ್. ನಾನು ನೋಡಕ್ ಹೋಗ್ತೀನಿ, ಏನೇನೋ ಸಮಸ್ಯೆ ನಡೀತಾ ಇರ್ತದೆ. ಅದರ ಮಧ್ಯ 8 ದಿವಸದಲ್ಲಿ ನಮ್ಮ ಹಾನರಬಲ್ ಮಿನಿಸ್ಟರ್ ಸಾಹೇಬ್ರದು ಇನ್ನೊಂದು ವಿಡಿಯೋ ಅದಕ್ಕೆ ಸಂಬಂಧಪಟ್ಟಿದ್ದು ನಡೀತದೆ. ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ನಡೀತಾ ಇರ್ತದೆ. ಆ ಯಾರವನು ಎತ್ತಿದ ಅಲ್ಲಿ ಇಶ್ಯೂ, ಆ ಹುಡುಗ ಅವನ ಹತ್ರ ಮಾತಾಡಿರೋದು ಇದು ಆಡಿಯೋ, ಟೆಲಿಫೋನಿಕ್ ಚರ್ಚೆ. ಅದು ಅಕಸ್ಮಾತ್ ನಾನು ಮುಂದೆ ಕ್ಲಿಯರ್ ಮಾಡ್ಬಿಡ್ತೀನಿ. ಅಕಸ್ಮಾತ್ ಇಫ್ ಸಪೋಸ್ ಅದೆಲ್ಲ ಫ್ಯಾಕ್ಟ್ಸು, ನಾನು ಅದರ ಮೇಲೆ ಇನ್ಕ್ವೈರಿ ಆಗೋದು ಮುಂಚೆ, ನಾನು ವೆರಿಫೈ ಆಗೋದು ಮುಂಚೆ ನಾನು ಜಸ್ಟಿಫಿಕೇಶನ್ ಕನ್ಫರ್ಮೇಶನ್ ಕೊಡಲ್ಲ. ಬಟ್ ಇಫ್ ಮಾಡಿದ್ರೆ, ಬಟ್ ಅಂತ ಹೇಳ್ತಾ ಇದ್ದೀನಲ್ಲ, ಅಕಸ್ಮಾತ್ ಅವ್ರಿಗೆ ಕಾಂಟ್ಯಾಕ್ಟ್ ಆಗಿ ಮಾಡಿದ್ರೆ, ಅದು ಯಾರನ್ನ ಮಾಡಿರೋದು ತಪ್ಪೇ ಮೇಡಮ್, ಅದು ತಪ್ಪದು. ಬಿಕಾಸ್ ಯು ಆರ್ ಎ ಹಾನರಬಲ್ ಮಿನಿಸ್ಟರ್. ನೀವು, ನಾನ್ ನಿಮ್ಗೆ ಬುದ್ಧಿ ಹೇಳ್ಕೊಡೋನು ಇಲ್ಲ ನಾನು. ಯು ಆರ್ ಎ ಹಾನರಬಲ್ ಮಿನಿಸ್ಟರ್. ಯು ಆರ್ ಫಾರ್ ದಿ ಹೋಲ್ ಆಫ್ ದಿ ಪಬ್ಲಿಕ್, ಫಾರ್ ದಿ ಹೋಲ್ ಆಫ್ ಕರ್ನಾಟಕ. ಕರ್ಸಿ, ಓಪನ್ ಡೋರ್ ನಲ್ಲಿ ಕೂತ್ಕೊಳ್ಳಿ, ಚರ್ಚೆ ಮಾಡಿಸಿ, ಏನ್ ಬಗೆಹರಿಸಬೇಕು ಬಗೆಹರಿಸಿ, ಕ್ಲಿಯರ್ ಕಟ್. ಈ ಸಂಬಂಧಪಟ್ಟಿದ್ದು ಇಶ್ಯೂಗೆ ನಾನು ಅದರ ಮೇಲೆ, ಈ ಸಂಬಂಧಪಟ್ಟ ಇಶ್ಯೂಗೆ ನಾನು ಏನ್ ನೋಡಕ್ ಹೋಗ್ತೀನಿ ಅಂದ್ರೆ, ನಮ್ಮ ಆರ್ ಅಶೋಕ್, ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಫ್ಲೋರ್ ಆಫ್ ದಿ ಅಸೆಂಬ್ಲಿ, ಅವರು ಬರ್ತಾರೆ. ಅವರು ಬಂದು ನೀವು ಮಾಡಿದ್ದು, ಆ ಹುಡುಗನಿಗೆ ಫೋನ್ ಮಾಡಿದ್ದು, ಧಮಕಿ ಹಾಕಿದ್ದು, ಏನೇನೋ ಅಲಿಗೇಷನ್ ಮಾಡ್ಬಿಟ್ಟು ರಾಜೀನಾಮೆ ಕೊಡಬೇಕು ಅಂತಾರೆ.
ನಾನೇನು ಹೇಳ್ತಾ ಇದ್ದೀನಿ, ನಾನೇನು ಕೇಳ್ಕೊಳ್ತಾ ಇದ್ದೀನಿ, ಹೇಳ್ತಾ ಇಲ್ಲ, ನಾನು ಕೇಳ್ಕೊಳ್ತಾ ಇದ್ದೀನಿ, ನೀವು ರಿಸಿಗ್ನೇಷನ್ ಕೇಳಿ, ಪಾಲಿಟಿಕಲ್ಲಿ ಏನು ಮಾಡಬೇಕು ಮಾಡಿ, ಬೇಡ ಅಂತ ಹೇಳಲ್ಲ. ಬಟ್ ಎವ್ರಿ ಆಸ್ಪೆಕ್ಟ್ ಆಫ್ ದಿ ಇಶ್ಯೂ ಹೇಳ್ತಾ ಇದ್ದೀನಿಲ್ಲ, ವೆರಿ ಆಸ್ಪೆಕ್ಟ್ ಆಫ್ ದಿ ಇಶ್ಯೂ, ಎಲ್ಲ ಇಶ್ಯೂಗೆ ಸಂಬಂಧಪಟ್ಟಿದ್ದು ಸ್ವಲ್ಪ ನೋಡಿ. ನೀವು ಒಂದು ಕರೆ ಅವ್ರು ಮಾಡಿರೋದಕ್ಕೆ ರಾಜೀನಾಮೆ ಕೇಳ್ತಾ ಇದ್ದೀರಿ, ಬಿಫೋರ್ ವೆರಿಫಿಕೇಶನ್ ದಿ ಫ್ಯಾಕ್ಟ್. ನಾನು ಇವ್ರು ಮಾಡಿದ್ದು ನಾನು ಮಾಡಿದ್ರೆ ತಪ್ಪಂತ ಹೇಳ್ತಾ ಇದ್ದೀನಿ, ನೀವು ಕೇಳೋದೂ ನಾನು ಸರಿ ಅಂತ ಹೇಳಲ್ಲ, ನಾನು ತಪ್ಪಂತಾನು ಹೇಳಕ್ ಹೋಗಲ್ಲ. ಬಟ್ ಎವ್ರಿ ಇಶ್ಯೂಗೆ ಏನೇನು ನಡೀತಾ ಇದೆ ಸ್ವಲ್ಪ ದಯವಿಟ್ಟು ನೋಡಿ, ಬಿಕಾಸ್ ಯು ಆರ್ ದಿ ಲೀಡರ್ ಆಫ್ ದಿ ಅಪೋಸಿಷನ್. ಈ ಅಡುಗುನಲ್ಲಿ ಎಲ್ಲರೂ ಇರೋದೇ, ಬ್ಯಾಲೆನ್ಸ್ ಆಗಿ ನೋಡಬೇಕು ನೀವು. ನಿಮಗೆ ಯಾವ್ದು ಬೇಕು ಅದು ನೋಡೋದು, ನಿಮಗೆ ಯಾವುದು ಬೇಡ ಅಂತ ಬಿಡೋದು, ಇದೆಲ್ಲ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ. ಬಿಕಾಸ್ ಒಂದು ಕಾರಣ ಏನಿದೆ ಅಂತ ಹೇಳಿದ್ರೆ, ನಮ್ಮ ಮೈಸೂರಿಗೆ ಸಂಬಂಧಪಟ್ಟಿದ್ದು ಸುಮಾರು ಕಮಿಟಿನಲ್ಲಿ ನಮ್ಮ NR ಕ್ಷೇತ್ರ MLA ಸಾಹೇಬರು, ತನ್ವೀರ್ ಸೇಠ್ ಸಾಹೇಬರು 5 ಕಮಿಟಿನಲ್ಲಿ ಕೂತವ್ರೆ. ಹೌದು, ಇದ್ರ ಬಗ್ಗೆ ಬಹಳಷ್ಟು ಎಪಿಸೋಡ್ ಅಲ್ಲಿ ನಾವಾಗ್ಲೇ ಹೇಳಿದೀವಲ್ಲ ಮೇಡಮ್. ಪ್ರತಿ ಒಂದ್ ಜನಕ್ಕೆ ಮುಟ್ಟೈತೆ. ಮೈಸೂರು ನಿಮ್ ಲೋಕಲ್ BJP ಲೀಡರ್ಸ್ಗೂ ಗೊತ್ತಾಗೈತೆ. ಒಂದ್ ಧ್ವನಿ ಎತ್ತವ್ರು ಯಾರು ಇಲ್ಲ, ಒಬ್ಬ ಕ್ವಶನ್ ಮಾಡೋರು ಯಾರು ಇಲ್ಲ. ಒಂದ್ ಕರೆ ಮಾಡಿದ್ಕೆ ನೀವು ರಿಸಿಗ್ನೇಷನ್ ಕೇಳ್ಬಿಡ್ತೀರಿ. ಇದೆಲ್ಲ ವೈಲೇಷನ್ಸ್ ನಡೀತಾ ಐತೆ ಅಲ್ಲ, ಇದೆಲ್ಲ ಯಾರು ನೋಡೋರು? ಯಾಕೆ ಇವರು ಪ್ರಭಾವ ವ್ಯಕ್ತಿಗಳು ಅಂತ ಯಾರು ಪ್ರಶ್ನೆ ಮಾಡಲ್ಲ. ವೈ ಯು ಆರ್ ಅಲೋವಿಂಗ್ ದಿಸ್ ಪೀಪಲ್ ಟು ಸಿಟ್ ದೇರ್ ಇನ್ ಒನ್ ಕಮಿಟಿ? ನಾನು ಹೇಳ್ತಾ ಇಲ್ಲ, ಈ ದಾಖಲೆ ಟ್ರಿಬ್ಯುನಲ್ ಕೋರ್ಟ್ಸ್ ನಲ್ಲಿ ಒಂದು ಆದೇಶ ಆಗ್ತದೆ December 22 ನಲ್ಲಿ. ಇವ್ರಿಗೆ ಸಂಬಂಧಪಟ್ಟಿದ್ದು ಕೇಸ್, ಅದು ಯಾವ್ದೋ ಒಂದು XYZ ಕೇಸು, ಇವ್ರಿಗೆ ಸಂಬಂಧಪಟ್ಟಿದ್ದು ಕೇಸ್. ಅದು ಜಡ್ಜ್ ಸಾಹೇಬ್ರು ಆ ಆದೇಶ ಬರೆಯೋದು ಮುಂಚೆ ರೂಲಿಂಗ್ ನಲ್ಲಿ 5 ಜಾಗದಲ್ಲಿ ನೀವು ಕೂತಿದ್ದೀರಿ ಅಂತ ಹೇಳ್ಬಿಟ್ಟು ರೂಲಿಂಗ್ ನಲ್ಲಿ ಬರೀತಾರೆ. ಬರಿಬಿಟ್ಟು ಅದರ ಹಿಂಗಡೆ ಲೈನ್ ಹೇಳ್ತಾರೆ, ಹೆನ್ಸ್ ಇಟ್ ಈಸ್ ಕ್ರಿಸ್ಟಲ್ ಕ್ಲಿಯರ್ ದಟ್ ದಿ ಡಿಫೆಂಡೆಂಟ್ ಯಾರು? ಇವರೇ, ಒಂದ್ ಅಮಾಂಗ್ 4 ಪೀಪಲ್ಸ್. ಡಿಫೆಂಡೆಂಟ್ ಹ್ಯಾವ್ ಥ್ರೋನ್ ದಿ ಲಾ ಅಂಡ್ ಬೈಲಾಸ್ ಇನ್ ಟು ದಿ ಏರ್. ಅಲ್ಲಿಗೆ ಏನು ಅರ್ಥ? ಏನು ಉಲ್ಲಂಘನೆ ನೀವು ಮಾಡಿದ್ದೀರಿ? ನೀವು ಶಾಸಕರಾಗಿ, ನೀವು ಲಾ ಎಕ್ಸಿಕ್ಯೂಟಿವ್ ಆಗಿ, ನಿಮ್ ಕಿವಿಗೆ ಈ ಜಡ್ಜ್ಮೆಂಟ್ ರೂಲಿಂಗ್ ಹೋಗ್ಲಿಲ್ಲ ಅಂದ್ರೆ ಇವ್ರ ಪರ ಯಾರು ಮಾತಾಡೋರು? ಇರ್ರೆಗ್ಯುಲೇಟರೀಸ್ ಏನ್ ನಡೀತೈತೆ ಅದ್ ಬೇರೆ ವಿಚಾರ. ಇವ್ರು ಕೂತವ್ರಲ್ಲ, ನಾನು ಅದ್ ಹೇಳ್ತಿರೋದು 2.5 ವರ್ಷದಿಂದ ನಾನು ಹೇಳ್ತಾ ಇದ್ದೀನಿ, ಇವ್ರು ಕೂತವ್ರೆ ಅಂತ. ಆದ್ರೂ ಯಾರು ತಲೆ ಕೆಡಿಸ್ಕೋತಾ ಇಲ್ಲ. ಒಂದ್ ಫೋನ್ ಹೋದ್ರೆ ನೀವು ಹೋಗಿ ರೆಸಿಗ್ನೇಷನ್ ಕೇಳ್ಬಿಡ್ತೀರಾ? ಕೇಳಿ, ಬೇಡ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಉಲ್ಲಂಘನೆ ಮಾಡ್ಕೊಂಡು ಕೂತವ್ರಲ್ಲ, ಕೋರ್ಟ್ ರೂಲಿಂಗ್ಸ್ ಇದನ್ನ ಕೇಳಿ ಅಂತ. ಇದು ಕೇಳಿ ಸರ್, ದಯವಿಟ್ಟು ಕೇಳಿ. ಯಾಕೆ ಕೂತಿದ್ದೀರಿ ನೀವು ಅಂತ. ಆಶ್ಚರ್ಯದು ಏನ್ ಮಾತಂತ ಹೇಳಿದ್ರೆ, 2.5 ವರ್ಷದಿಂದ ಯಾರು ಕೇಳಲಿಲ್ಲ, ಯಾರು ಮಾಡಲಿಲ್ಲ. ನಾನು ಏನಂತ ಹೇಳೋಣ, ಬೊಗಳ್ತಾ ಇದ್ದೀನಿ. ನಿಮ್ ಲೋಕಲ್ ಲೀಡರ್ಸ್ ಯಾರು ಕೇಳೋರಿಲ್ಲ. 3-4 ತಿಂಗಳ ಹಿಂದ್ಗಡೆ ಹೋಗಿ ರಿನ್ಯೂವಲ್ ಮಾಡಿಸ್ಕೊಂಡು ಬಂದವ್ರೆ. ಎಷ್ಟು ಧೈರ್ಯ ಇದೆ ಇವ್ರಿಗೆ ನೋಡಿ. ಉಲ್ಲಂಘನೆ ಮಾಡಿದ್ರು ಮತ್ತೆ ರಿನ್ಯೂವಲ್ ಮಾಡಿಸ್ಕೊಂಡು ಬಂದವ್ರೆ. ಎಷ್ಟು ಮಟ್ಟಿಗೆ ಪ್ರಭಾವ ಬಿದ್ದಿರ್ಬೋದು ಅಂತ. ಇವ್ರಿಗೆ ಒಂದ್ ಕಾನೂನು, ಸಾಮಾನ್ಯ ಜನಕ್ಕೂ ಒಂದ್ ಕಾನೂನು. ಅದನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಬಿಜೆಪಿ ಅವರು? ಹಾಗಾದ್ರೆ ನಾನು ಅದ್ ಕೇಳ್ತಿರೋದು, ಕೇಳಿ, ಇದೂನು ಬ್ಯಾಲೆನ್ಸ್ ಮಾಡ್ಕೊಂಡು ನಡೀರಿ. ನಿಮ್ಗೆ ಯಾವ ಬೇಕು ಆ ಇಶ್ಯೂ ಎತ್ಕೊಳ್ಳೋದು, ನಿಮ್ಗೆ ಯಾವ ಇಶ್ಯೂ ಬೇಡ ಅದೆಲ್ಲ ಮುಚ್ಚ ಹಾಕೋದು ಅಂದ್ರೆ ವಿ ಆರ್ ದಿ ಸಫರರ್ಸ್. ಅಲ್ಟಿಮೇಟ್ ನಾವು ಸಫರ್ ಆಗ್ತಾ ಇರೋದು. ಹೌದು. ಅಲ್ಲ, ಈಗ ಪ್ರಶ್ನೆ ಕೇಳ್ತಾ ಇಲ್ಲ ಅಂದ್ರೆ ಎಲ್ಲಾದ್ರೂ ಅವ್ರದ್ದು ಏನಾದ್ರೂ ಒಳಗಡೆ ಸ್ವಲ್ಪ ನಾನು ಅದೆಲ್ಲ ಹೇಳೋಕ್ ಹೋಗಲ್ಲ. ನೋ ಕಮೆಂಟ್ಸ್ ಆನ್ ದಿ ಪೊಲಿಟಿಕಲ್. ಇದೆಲ್ಲ ನಂದು ಕೌಂಟರ್ ಸ್ಟೇಟ್ಮೆಂಟ್ ಇಲ್ಲ ಮೇಡಮ್. ಬಿಕಾಸ್ ಆರ್ ಅಶೋಕ್ ಸಾಹೇಬರಿಗೆ ನಾವು ಬರ್ದಿದ್ದೀವಿ. ಒಂದ್ ಜವಾಬ್ ಬರಲ್ಲ ಅಲ್ಲಿಂದ. ಈ ಸಮಸ್ಯೆಗಳಿಗೆ ಕನೆಕ್ಟೆಡ್ ನಾವು ಬರ್ದಿದ್ದೀವಿ. ಇದೆ, ಒಂದ್ ಜವಾಬ್ ಬರಲ್ಲ. ನಾನು ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಲ್ಲ, ನೀವ್ ಕೇಳಿದ್ದು ರಾಜೀನಾಮೆ ಕೇಳಿದ್ದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಇದು ನೋಡಿ ಸ್ವಲ್ಪ
ವೈ ಯು ಆರ್ ಲೀವಿಂಗ್ ಹಿಮ್ ಆಫ್ ದಿ ಹುಕ್? ಈಗ ಚಿತ್ರದುರ್ಗದ ವಿಚಾರನ ಎತ್ಕೊಂಡಿರೋರು ಮೈಸೂರು ವಿಚಾರನೂ ಎತ್ಕೊಳ್ಳಿ. ಯು ಆರ್ ಲೀಡರ್ ಆಫ್ ದಿ ಅಪೋಸಿಷನ್ ಫಾರ್ ದಿ ಸ್ಟೇಟ್. ಹೌದು. ಸೊ ಓವರ್ ಆಲ್ ಸ್ಟೇಟ್ ನಲ್ಲಿ ಏನ್ ನಡೀತೈತಿ ಎಲ್ಲ ನೋಡಿ. ನೀವಿದೆಲ್ಲ ಹಿಂಗೆ ಕೇಳ್ದಂಗೆ ಮಾಡ್ದಂಗೆ ನಮ್ಮ ಹತ್ರ ನಮ್ಮ ವಿಚಾರ ನೀವು ನೋಡ್ದಂಗೆ ಎಲ್ಲ ಮಾಡಿರೋದಕ್ಕೆ ಇದೆಲ್ಲ ನಾನು ಹೇಳ್ತೀನಿ. ನಿಮ್ಮ ಮೇಲೆ ಬೆಲೆ ಮಾಡ್ತಾ ಇಲ್ಲ. ಇದೆಲ್ಲ ಅಕ್ರಮಗಳು ನಡೆದಿರೋದಿಲ್ಲ ವಕ್ಫ್ ಬೋರ್ಡ್ ಸಂಬಂಧಪಟ್ಟಿದ್ದು. ಅದು ಮೇನು ಒಬ್ರು ಶಾಸಕರ ಮೇಲೆ ಕೇಳಿ ಬರ್ತಾ ಇರೋದು. ಅದು ಮೇನು. ಬೇರೆ ಏನೋ ಆಗಿದ್ರೆ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಓಕೆ. ಅವ್ರಿಗೂ ಬಿಡಕ್ಕಾಗಲ್ಲ ಮೇಡಮ್, ಸಾಮಾನ್ಯಕ್ಕೂ ಬಿಡಕ್ಕಾಗಲ್ಲ. ಸಾಮಾನ್ಯನು ಯಾರಿಗೂ ಹಕ್ಕೇ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಒಂದಿನ ಜಾಗ ಯಾರನ ಏನ್ ನೋಟಿಫಿಕೇಶನ್ ಆಗೈತೆ ಆ ನೋಟಿಫಿಕೇಶನ್ ಜಾಗದಲ್ಲಿ ಇನ್ ಜಾಗನು ಯಾರು ಏನು ಎನ್ಕ್ರೋಚ್ ಮಾಡ್ದಂಗಿಲ್ಲ, ಕರಪ್ಷನ್ ಮಾಡ್ದಂಗಿಲ್ಲ. ಅಲ್ಲ ಅಂದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿದವರೇ ಬುದ್ಧಿ ಹೇಳೋರೆ ತಪ್ಪು ಮಾಡಿದಾಗ ಇನ್ನು ಸಾಮಾನ್ಯ ಜನರು ತಪ್ಪು ಮಾಡೋದ್ರಲ್ಲಿ ಅಲಿಗೇಷನ್ ಎಲ್ಲಿದೆ ಮೇಡಮ್? ಎಲ್ಲ ನಾನು ದಾಖಲೆ ತೋರಿಸ್ತಾ ಇದ್ದೀನಿಲ್ಲ. ಇವಾಗ ದಾಖಲೆನಲ್ಲಿ ನೀವು 1 to 5 ಕಮಿಟಿನಲ್ಲಿ ಕೂತ್ಕೋಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಮೆಂಬರ್ಶಿಪ್ ಆಕ್ಟ್ ಇದೆ. ಹೌದು. ಏನಿದೆ? ಮೆಂಬರ್ಶಿಪ್ ಆಕ್ಟ್ ಇದೆ, ಕಾನೂನಿದೆ. ಹೌದು. ಜಡ್ಜ್ ಸಾಹೇಬ್ರು ಹೇಳೋರೆ ಬೈಲಾಸ್ ಅಂತ ಹೇಳೋರೆ. ಬೈಲಾಸ್ ಅಂತ ಹೇಳಿದ್ರೆ ಇದೆ. ಇದಕ್ಕೆ ಉಲ್ಲಂಘನೆ ಮಾಡ್ಬಿಟ್ಟು ನೀವು 5 ಜಾಗದಲ್ಲಿ ಕೂತಿದ್ದೀರಲ್ಲ, ಇವ್ರಿಗೆ ಒಂದ್ ಸ್ವಲ್ಪ ಅಶೋಕ್ ಸಾಹೇಬ್ರು ಆಮೇಲೆ ಇವತ್ತಿಂದು ವಿಚಾರದಲ್ಲಿ ಹೇಳಿ 2 ವರ್ಷ ಹಿಂಗಡೆ ಈ ರೂಲಿಂಗ್ ನೋಡ್ಕೊಂಡು ಇವ್ರ ಕಾನೂನ್ಗೆ, ಪ್ಲೀಸ್ ನೋಟ್ ಡೌನ್ ದಿಸ್ ಪಾಯಿಂಟ್, ಕಾನೂನ್ಗೆ ಇವರು ಎದರ್ಕೊಂಡು ನಡೀತಾ ಇದ್ರೆ ಈ ರೂಲಿಂಗ್ ಬಂದ ತಕ್ಷಣ ಇವ್ರು ರಿಸೈನ್ ಮಾಡ್ಬೇಕಾಗಿತ್ತು. ಹೌದು. ಇಲ್ಲಿ ಕೇಳ್ತಾ ಇದ್ದೀನಿ, ಇವಾಗ ಗಂಟ ಎಲ್ಲೂ ಕೇಳಿರಲಿಲ್ಲ ನಾನು ರಿಸೈನ್ ಮಾಡ್ಬೇಕು ಅಂತ. ಅಶೋಕ್ ಸಾಹೇಬ್ರು ಕೇಳೋದು ಆಮೇಲೆ ಇರ್ಲಿ, ನಾನೇ ಹೇಳ್ತಾ ಇದ್ದೀನಿಲ್ಲ, ಇವ್ರಿಗೆ ವೈಲೇಷನ್ ಮಾಡ್ತಿರೋದು ನನ್ನ ತಪ್ಪು, ಕಾನೂನ್ಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತ ಸ್ವಲ್ಪನೂ ಇವ್ರ ಹತ್ರ ಮರ್ಯಾದೆ ಏನು ಇಲ್ದಂಗೆ ಎಲ್ಲ ಇರ್ತಾ ಇದ್ರೆ ಇವ್ರು ತಕ್ಷಣ ರಿಸೈನ್ ಮಾಡ್ಬಿಡೋರು. ಅಲ್ಲ, 2.5 ವರ್ಷದಿಂದನೇ ಮಾಡಿಲ್ಲ, ನಡ್ಸ್ಕೊಂಡ್ ಬರ್ತಾ ಇದಾರೆ. ಅದ್ರಲ್ಲಿ ಈಗ ರೀಸೆಂಟ್ ಆಗಿ ಬೇರೆ ರಿನಿವಲ್ ಮಾಡಿಸಿದ್ರಿ ಅಂತ ಹೇಳಿದ್ರಿ. ಹೆಂಗಿದೆ ನೋಡಿ ಮೇಡಮ್, ಇದೆಲ್ಲ ರಿನಿವಲ್ದು ಪೇಪರು ಇದೆ ಅಲ್ಲ. ಮತ್ತೆ ಇವ್ರು ಇನ್ಯಾರಿಗೆ ಭಯ ಪಡ್ತಾರೆ, ಇನ್ಯಾರಿಗೆ ನ್ಯಾಯ ಒದಗಿಸಕ್ಕೆ ಪ್ರಯತ್ನ ಪಡ್ತಾರೆ ಅಂತ. ಅದೇ ಇವಾಗ ಒಂದ್ಸಲಿ ನೀವು ಇವ್ರಿಗೆ ಕರೆ ಮಾಡಿ ಏನ್ ಹೇಳ್ತಾರ ನೋಡೋಣ, ಒಂದ್ ಕೌಂಟ್ರ್ ಆಮೇಲೆ ಅದ್ರ ಬಗ್ಗೆ ಅವ್ರಿಗೆ ಹೇಳೋಣ ಅಂದ್ರೆ, ಇಲ್ಲ ಮೇಡಮ್ ನನಗೆ ಅನಿಸ್ತಾ ಇರೋದಿಲ್ಲ. ಅಕಾರ್ಡಿಂಗ್ ಟು ದಿ ಪೇಪರ್ಸ್ ವಾಟ್ ಐ ಹ್ಯಾವ್, ನಾನು ಏನ್ ತಗೊಂಡಿದ್ದೀನಿ ಆ ಪೇಪರ್ಸ್ ಎಲ್ಲ ತೋರಿಸ್ತೈತೆ. ಇವ್ರು ಯಾರಿಗೂ ಕೇಳಲ್ಲ, ಇವ್ರ ಅಪ್ಪಂದಿರೋದು ಆಸ್ತಿ ಅಂತ ಹೇಳ್ಬಿಟ್ಟು. ಸರ್, ಈಗ ವಕ್ಫ್ ಬಗ್ಗೆ ಎಷ್ಟೊಂದು ವಿಚಾರಗಳನ್ನ ಮಾತಾಡ್ತಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನ ದಿನನಿತ್ಯ ಅಂತೂ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾನೆ ಇದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ನೀವು? ಮೇಡಮ್ ಅದೇ ಇವಾಗ ಇಷ್ಟೊಂದು ಹೇಳಿದ್ದೀವಿ, ನೋಡಿದ್ದೀವಿ, ನಾವು ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲ ಸರಿಗಾಗಬೇಕು ಅಂತ, ಟ್ರಾನ್ಸ್ಪರೆಂಟ್ ನಲ್ಲಿ ಬರಬೇಕು ಅಂತ ಹೇಳ್ಕೊಂಡು ಹೋಗ್ತಾ ಇರೋದು. ಅಕ್ರಮಗಳು ನಡೀತಾ ಇದೆ. ಅದರ ಮೇಲೆ ಈ ಪೊಲಿಟಿಕಲ್ ಫಿಗರ್ಸ್ ಏನಿದೆ ಅಂದ್ರೆ, ಇವ್ರವ್ರ ಮೇಲೆ ಅಂತ ಹೇಳಕ್ ಹೋಗಲ್ಲ ನಾನು, ಎಲ್ಲರೂ ತುಪ್ಪ ಸುರಿತವ್ರೆ. ಇವಾಗ ವಕ್ತು ಒಂದು ಇಶ್ಯೂ ಸಿಗ್ಬಿಟ್ಟೈತೆ, ತುಪ್ಪ ಸುರಿತವ್ರೆ. ಇವಾಗ ನಾವು ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್ ಅಂತ ಹೇಳಿದೀವಿಲ್ಲ ಅವ್ರ ಬಗ್ಗೆ ಲಾಸ್ಟ್. ಇವಾಗ ಮುಂದಕ್ಕೆ ನಮ್ಮ XMP ಪ್ರತಾಪ್ ಸಿಂಹ ಅವರು ಇವ್ರು ಏನ್ ಮಾಡೋರೆ, ವಕ್ಫ್ಗೆ ರಿಲೇಟೆಡ್ ಏನೇನ್ ಹೇಳಿಕೆ ಕೊಟ್ಟವ್ರೆ ಸ್ವಲ್ಪ ಹೇಳ್ತೀನಿ ಮುಂದಕ್ಕೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಮಾತಾಡೋದು. ಓಕೆ, ಇನ್ನು ಈ ಸಂಚಿಕೆಯಲ್ಲಿ ಈಗ ಏನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮಾತಾಡುವಂತದ್ದು, ಜೊತೆಗೆ ರಾಜೀನಾಮೆಯನ್ನ ಕೇಳ್ತಾರೆ, ಅದು ಚಿತ್ರದುರ್ಗದ ವಿಚಾರಕ್ಕೆ. ಆದ್ರೆ ಮೈಸೂರಿನಲ್ಲೇ ಇಷ್ಟೊಂದು ಹಗರಣ, ಇಷ್ಟೊಂದು ವಿಚಾರಗಳಿವೆ, ಆದ್ರೆ ಇದ್ರ ಬಗ್ಗೆ ಯಾಕೆ ಬಿಜೆಪಿ ನಾಯಕರು ಧ್ವನಿ ಎತ್ತುತ್ತಾ ಇಲ್ಲ, ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದು ಶರೀಫ್ ಅವರ ಮಾತಾಗಿರುವಂತದ್ದು. ಸೊ ಮುಂದಿನ ದಿನಗಳಲ್ಲಾದ್ರೂ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾರಾ, ಪ್ರಶ್ನೆ ಮಾಡ್ತಾರಾ ಅಂತ ಕಾದು ನೋಡೋಣ. ಇದನ್ನ ಹೇಳ್ತಾ ಏನು ಸಂಚಿಕೆ 26 ಇದೆ, ಇದನ್ನ ಇಲ್ಲಿಗೆ ಮುಗಿಸ್ತೀನಿ. ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್, ನಿಮ್ಮೊಂದಿಗೆ ನಾವಿದ್ದೇವೆ. ಓಕೆ ಮ್ಯಾಮ್, ಥ್ಯಾಂಕ್ಸ್ ಮ್ಯಾಮ್.